ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ನಾವು ಶೇಂಗಾದ ಉಂಡೆನ ಮಾಡ್ತೀವಲ್ವಾ, ಸೊ ಅದನ್ನು ಸರಿಯಾದ ಅಳತೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ನೀವು ಕೂಡ ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೋಬೋದು. ಮೊದಲಿಗೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಾಯಿಯಲ್ಲಿ ನಾವು ಏನಾದರೂ ಮಾಡಿರ್ತೀವಲ್ವ, ಖಾರವಾಗಿರೋದನ್ನು ಏನಾದರೂ ಮಾಡಿರ್ತೀವಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಬಿಸಿ ಇಟ್ಕೊಂಡು ನಾನು ಕಡಾಯಿಯಲ್ಲಿ ತೋರಿಸೋದ್ರಿಂದ ಸ್ವಲ್ಪ ನೀರನ್ನು ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ಶೇಂಗಾ ಮತ್ತು ಒಂದು 2 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಚೆಲ್ಲಿಬಿಟ್ಟು ಆ ನಂತರ ನಾನು ಈ ಕಡಾಯಿನ ಮತ್ತೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ಅದೇ ಅಳತೆಯಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ನೀರಿನಲ್ಲಿ ಕರಗಿದ ನಂತರ ಇದರಲ್ಲಿ ಏನಾದರೂ ಕಸರು ಅಥವಾ ಕಡ್ಡಿಗಳು ಇರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿರುವಂತಹ ಹರಳು ಕೂಡ ಇರುತ್ತೆ ಇದರಲ್ಲಿ. ಬೆಲ್ಲ ಹೊಲಸಾಗಿರೋದ್ರಿಂದ ನಾನು ಇದನ್ನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸತಿ ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿಯೇ ಮಾಡ್ಕೋಬೋದು ಬೆಲ್ಲ ಸರಿ ಇದೆ ಅನ್ನೋರು. ಇವಾಗ ನೋಡಿ, ಶೋಧಿಸ್ಕೊಂಡು ನಾನು ಮತ್ತೆ ಅದೇ ಪಾತ್ರೆನ ತೊಳ್ಕೊಂಡು ಮತ್ತೆ ಅದನ್ನು ಪಾಕನ ಹಾಕ್ಕೊಂಡು ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ನಾನು ತಿರುಗಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಸ್ವೀಟ್ ಮಾಡಬೇಕು ಅಂತಂದರೆ ಎಲ್ಲ ಉರಿಯನ್ನು ಅಥವಾ ಎಲ್ಲ ಸ್ವೀಟನ್ನು ತಯಾರಿಸಬೇಕಾದ್ರೆ ಈ ಸ್ಟೋವನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಸ್ಲಿಮ್ಮಲ್ಲಿ ಇಟ್ಕೊಂಡೇ ನೀವು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅನಂತರ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಪಾಕ ಯಾವ ರೀತಿ ತಗೊಳ್ಳೋದು ಅಂತ. ಶೇಂಗಾ ಉಂಡೆನ ಈ ರೀತಿ ಯಾರ್ಯಾರು ಮಾಡ್ತಾರೆ ನಂಗೆ ಕಮೆಂಟ್ ಮಾಡಿರಿ. ಒಬ್ಬೊಬ್ಬರು ಬೇರೆ ಥರನೇ ಮಾಡ್ತಾರೆ. ಸೊ ಇಲ್ಲಿ ನಾನು ಒಂದು ತಾಟ್ನಲ್ಲಿ ನೀರು ತೊಗೊಂಡಿದ್ದೀನಿ, ಅಂದರೆ ಒಂದು ತಟ್ಟೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಬೆಲ್ಲನ ಹಾಕಿ ಚೆಕ್ ಮಾಡಿದೆ, ಬೆಲ್ಲದ ಪಾಕನ ಹಾಕಿ. ಸೊ ಇನ್ನೂ ಬಂದಿರಲಿಲ್ಲ ಪಾಕ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ನೀರಿನಲ್ಲಿ ತೇಲ್ತಾ ಇದೆ. ಅದು ತಾಟಿಗೆ ಸ್ವಲ್ಪ ಹತ್ಕೋಬೇಕು, ಅಂದಾಗ ನಮಗೆ ಗೊತ್ತಾಗುತ್ತೆ ಪಾಕ ಬಂದಿದೆ ಅಂತ. ಇಲ್ಲ ಅಂದರೆ ತುಂಬಾ ಮೃದುವಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಶೇಂಗಾ ಉಂಡೆ. ಸ್ವಲ್ಪ ಗಟ್ಟಿ ಆಗಬೇಕಲ್ವ ನಮಗೆ. ಇವಾಗ ನೋಡಿರಿ, ನಾನು 2 ಸತಿ ನೋಡೋದಾಗಿದೆ, ಇವಾಗ 3ನೇ ಸತಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗೂ ಕೂಡ ಗಟ್ಟಿಯಾಗಿಲ್ಲ ಪಾಕ. ನಾನು ಇದನ್ನು ನೀರನ್ನು ಚೆಲ್ಲಿ ಮತ್ತೆ ನೀರನ್ನು ತಟ್ಟೆಗೆ ಹಾಕ್ಕೊಂಡು ಮತ್ತೆ ನಿಮಗೆ ಒಂದು ಸತಿ ಪಾಕನ ತೋರಿಸ್ತಾ ಇದ್ದೀನಿ. ನೋಡಿ, ಪಾಕ ನೀರಲ್ಲಿ ಕರಗಿ ಹೋಗ್ಬಿಡ್ತು. ಇವಾಗ ನೋಡಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ತಟ್ಟೆಯಲ್ಲಿ ಉಳ್ಕೊಂಡಿದೆ. ಈ ರೀತಿಯಾಗಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಈ ಥರ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಲ್ವಾ, ಈ ಥರ ಇಷ್ಟು ಗಟ್ಟಿ ಆದರೆ ಸಾಕು. ಇದಕ್ಕೆ ನಾನು ಸಣ್ಣದಾಗಿ ಪುಡಿ ಮಾಡಿಟ್ಟಿರುವಂತಹ ಏಲಕ್ಕಿ ಮತ್ತು ಲವಂಗದ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಘಮ ಬರಲಿ ಅನ್ನೋದಕ್ಕೋಸ್ಕರ ಲವಂಗನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಒಂದು 2 ಕಪ್ ಆಗುವಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸೇರಿಸ್ಕೋತಾ ಇದ್ದೀನಿ. ನಾನು ಒಂದು 2.5 ಕಪ್ ಆಗುವಷ್ಟು ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಹಿಡಿಯುತ್ತೆ ಅನ್ನೋದ್ರ ಪ್ರಕಾರ ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು 1 ಕಪ್ ಆಗುವಷ್ಟು ಹಾಕ್ಕೊಂಡು ಅದಾದ ನಂತರ ನಾನು ಮತ್ತೆ ಒಂದು ಕಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸೈಡ್ ಹಾಕ್ಕೊತ ಈ ಥರ ಒಂದು ಕೈಲಿ ನಾವು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 1 ಕಪ್ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೆ. ಇವಾಗ ಮತ್ತೆ 1 ಕಪ್ಪನ್ನು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ಗಟ್ಟಿ ಆಗ್ತಾ ಬರ್ತಾಯಿದೆ. ಇದಕ್ಕೆ ಇನ್ನೊಂದು ಅರ್ಧದಷ್ಟು ಹಾಕ್ಕೊಂಡು ಮತ್ತೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಉಂಡೆಗಳನ್ನು ಕಟ್ಕೋತಾ ಇದ್ದೀನಿ. ಇವಾಗ ನೋಡಿ ಮತ್ತೆ ನಾನು ಒಂದು ಅರ್ಧದಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಈ ರೀತಿ ಮಿಕ್ಸ್ ಆದ ನಂತರ ನಾನು ಉಂಡೆಗಳನ್ನು ಕಟ್ಕೋತಾ ಇದ್ದೀನಿ. ನೀವು ಇವಾಗ ಇದೆಲ್ಲದನ್ನು ಮಿಕ್ಸ್ ಮಾಡಿದ ನಂತರ ಈ ಥರ ಹಿಟ್ಟನ್ನು ಹಾಕಿ ತಿರುಗಿಸಿದ ನಂತರ ಅಥವಾ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ತುಂಬಾ ಬಿಸಿಯಾಗಿರುತ್ತೆ. ಬೆಲ್ಲದ ಪಾಕ ಯಾವಾಗಲೂ ತುಂಬಾ ಬಿಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಇವಾಗ ನೀವು ಕೈಗೆ ಸ್ವಲ್ಪ ಈ ಕಡಲೆ ಹಿಟ್ಟನ್ನು ಹಾಕ್ಕೊಂಡು, ಅಂದರೆ ಪುಟಾಣಿ ಹಿಟ್ಟನ್ನು ಕೈಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಆನಂತರ ಸ್ವಲ್ಪ ಸ್ವಲ್ಪ ನೀವು ನಿಮಗೆಷ್ಟು ಬೇಕು ನೋಡಿರಿ ಉಂಡೆ ಗಾತ್ರ ಅಷ್ಟನ್ನು ತೊಗೊಂಡು ಉಂಡೆಗಳನ್ನು ಕಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಸೈಜ್ನಲ್ಲಿ ನಾನು ಉಂಡೆಗಳನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಪುಟಾಣಿ ಹಿಟ್ಟನ್ನು ಕೈಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ತೊಗೊಂಡು ಈ ರೀತಿಯಾಗಿ ಉಂಡೆ ಕಟ್ಕೊಳ್ಬೋದು. ಇದಕ್ಕೆ ನೀವು ನೀರನ್ನು ಹಾಕ್ಕೊಂಡು ಉಂಡೆ ಕಟ್ಕೋಬೇಡಿ. ಕೈ ಬಿಸಿಯಾಗಿದೆ ಅಂತ ಅಂದ್ಕೊಂಡು ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಕೈಗೆ ನೀರನ್ನು ಹಾಕ್ಕೊಂಡು ಕಟ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಉಂಡೆ ಕೆಡೋ ಸಾಧ್ಯತೆ ಇದೆ. ಈ ರೀತಿ ಮಾಡ್ಕೊಂಡ್ರಿ ಅಂದರೆ 1 ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಟ್ರಿ ಅಂತಂದರೆ 1 ತಿಂಗಳಾದರೂ ನಾವು ಇವನ್ನ ತಿನ್ಬೋದು. ಸ್ಟೋರ್ ಮಾಡಿಟ್ಕೊಂಡ್ವಿ ಅಂತಂದರೆ. ನೀವು ನೀರೇನಾದರೂ ಮುಟ್ಟಿಸಿದ್ರಿ ಅಂತಂದರೆ ತುಂಬ ದಿನ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೋಬೋದು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಶೇಂಗಾ ಉಂಡೆನ ಕಟ್ಕೊಳ್ಳೋದು ಅಂತ. ನಾನು ಮಾಡಿ ತೋರಿಸುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಆಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿ ಇಲ್ಲೇ ನಾನು ಆಲ್ರೆಡಿ 3 ಉಂಡೆಗಳನ್ನು ಕಟ್ಟಿಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಕಟ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆಯೇ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಈ ಎಲ್ಲ ಉಂಡೆಗಳನ್ನು ತಯಾರಿಸಿದ ನಂತರ ನಾನು ಈ ಉಂಡೆಗಳು ಹೆಂಗಾಗಿದೆ ಅಂತ ಒಂದ್ಸತಿ ನಿಮಗೆ ತೋರಿಸ್ತೀನಿ. ಈ ರೀತಿ ನಾವು ಶೇಂಗಾ ಉಂಡೆ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ನಾನು ಹೇಳ್ಕೊಟ್ಟಿರುವಂಥ ಟಿಪ್ಸ್ನ ಫಾಲೋ ಮಾಡಿ ಹಾಗೆಯೇ ಪರ್ಫೆಕ್ಟಾಗಿರುವಂಥ ಅಳತೆನ ಯೂಸ್ ಮಾಡಿಕೊಂಡು ಮಾಡಿದ್ರಿ ಅಂತಂದ್ರೆ ಸಿಹಿ ಕೂಡ ಕರೆಕ್ಟಾಗಿರುತ್ತೆ, ಬೆಲ್ಲ ಕೂಡ ಹಾಗೆಯೇ ಗಟ್ಟಿಯಾಗಿ ಕೂಡ ಈ ಶೇಂಗಾ ಉಂಡೆನ ನಾವು ಮಾಡಿಕೊಂಡು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ವಿ ಅಂದರೆ 1 ತಿಂಗಳಗಟ್ಟಲೆನ ನಾವು ತಿನ್ಬೋದು. ನಾನು ಒಂದೊಂದಾಗಿ ಉಂಡೆಗಳನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಂಡು ಮಕ್ಕಳು ಕೂಡ ಈ ರೀತಿ ಉಂಡೆಗಳನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೇ ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿ ಹಾಗೆಯೇ ಗಟ್ಟಿಯಾಗೂ ಕೂಡ ಬಂದಿದೆ. ಒಳಗಡೆ ಸಾಫ್ಟ್ ಆಗಿದೆ, ಮೇಲ್ಗಡೆ ಸ್ವಲ್ಪ ಗಟ್ಟಿಯಾಗಿದೆ. ನೀವು ಬೇಕಿದ್ರೆ ಸಣ್ಣ ಸಣ್ಣ ಉಂಡೆಗಳನ್ನು ಆದರೂ ಕಟ್ಕೋಬೋದು. ನಾನು ತೊಗೊಂಡಿರುವಂಥ ಕಪ್ಗೆ ಸುಮಾರು ಒಂದು 15ರಿಂದ 20ರಷ್ಟು ಉಂಡೆಗಳಾಗಿವೆ. ಇವಾಗ ನೋಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾವ ರೀತಿ ಆಗಿದೆ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಎಲ್ಲ ಉಂಡೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು ಉಂಡೆನ ನಿಮಗೆ ಬಿಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಒಳಗಡೆ ಸಾಫ್ಟಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದಲ್ವಾ ನೀವು ಎಷ್ಟು ಸಾಫ್ಟಾಗಿದೆ ಒಳಗಡೆ ಅಂತ ಅಂದ್ಕೊಂಡು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.